ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋವಂಥ ವೀಡಿಯೋಗಳೆಲ್ಲ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಇವತ್ತು ನಾನು ಯಾವ ಹಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಈ ಹಣ್ಣು ತುಂಬ ಅಂದರೆ ತುಂಬ ಒಳ್ಳೆಯದು ದೇಹಕ್ಕೆ. ಇದು ಜಾಸ್ತಿ ಹೀಟ್ ಇರುವಂಥವರು ಇದನ್ನು ಯೂಸ್ ಮಾಡ್ತಾರೆ. ಇದು ಯಾವ ಹಣ್ಣು ಅಂತ ನಿಮಗೆ ಗೊತ್ತಿರುತ್ತೆ. ಇದು ನೇರಳೆ ಹಣ್ಣು. ಯಾವ ಸೀಸನ್ನಲ್ಲಿ ಯಾವ್ಯಾವ ಹಣ್ಣು ತಿನ್ನಬೇಕೋ ಆ ಹಣ್ಣು ತಿನ್ನಬೇಕು. ಇವಾಗ ನೋಡಿ, ಈ ಸೀಸನ್ನಲ್ಲಿ ನೇರಳೆ ಹಣ್ಣು ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಗ್ಯಾಸ್ಟ್ರಿಕ್ಕಿಗಾಗಲಿ ಅಥವಾ ಹೃದಯ ರೋಗ, ಹಾರ್ಟ್ ಅಟ್ಯಾಕ್ ಹೃದಯ ರೋಗ ಇರೋಂಥವ್ರು, ಮತ್ತು ಶೀತ, ನೆಗಡಿ, ಕೆಮ್ಮು ಈ ಥರ ಎಲ್ಲದಕ್ಕೂ ಕೂಡ ಒಳ್ಳೆ ರಾಮಬಾಣ ಇದ್ದಂಗೆ ಈ ಹಣ್ಣು. ಇದು ಜಾಸ್ತಿ ಅತಿಯಾಗಿ ಸೇವನೆ ಮಾಡಬಾರ್ದು. ಡೈಲಿ ಒಂದು 12ರಿಂದ 10 ಹಣ್ಣು ಅಷ್ಟೇ ತಿನ್ನಬೇಕು ಇದನ್ನು. ಇದು ಮತ್ತು ನಮಗೆ ರಕ್ತದ ಒತ್ತಡ ಏನಾದರೂ ಜಾಸ್ತಿ ಆಯಿತು, BP, ಶುಗರು ಈ ಥರ ಇದ್ದರೂ ಕೂಡ ಇದು ತುಂಬ ಒಳ್ಳೆಯ ಹಣ್ಣು. ನೇರಳೆ ಹಣ್ಣು ಭಾರತದಲ್ಲಿ ಹೆಚ್ಚಾಗಿ ನೇರಳೆ ಹಣ್ಣನ್ನ ಬೆಳೀತಾರೆ ಮತ್ತು ಯೂಸ್ ಮಾಡೋದು ಕೂಡ ಜಾಸ್ತಿ. ಭಾರತದಲ್ಲೇ ಇದನ್ನು ಜಾಸ್ತಿ ತಿನ್ನೋದು ಈ ಹಣ್ಣನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕೆಂಪು ಇದೆಯಲ್ಲ, ಅದನ್ನು ನೀವು ಒಂದು ಅಕ್ಕಿ ಬಾಕ್ಸಲ್ಲಿ ಇಟ್ಬಿಟ್ಟು ಅದು ಒಂದು ಸ್ವಲ್ಪ ಬ್ಲ್ಯಾಕ್ ಆದಮೇಲೆ, ಹಣ್ಣಾದಮೇಲೆ ತಿನ್ನಬೇಕು. ಯಾವೆಲ್ಲ ಬ್ಲ್ಯಾಕ್ ಆಗಿದಾವೋ ಅವನ್ನ ತಿನ್ಬೋದು. ಆ ಥರ ಯೂಸ್ ಮಾಡಬೇಕು ಈ ಹಣ್ಣನ್ನ. ತುಂಬ ಹಣ್ಣಾದಾಗ ಮಾತ್ರ ತಿನ್ನಬೇಕು ಇದನ್ನು, ಇಲ್ಲಾಂದರೆ ತುಂಬ ಹುಳಿ ಬರುತ್ತೆ ಈ ಹಣ್ಣು. ನಮ್ಮನೇಲಿ ಇದು ನೇರಳೆ ಹಣ್ಣು ತಂದಿದ್ದರು ನಮ್ಮ ಮನೆಯವರು. ನೋಡಿ, ನಾನು ತಿಂತಾಯಿದ್ದೀನಿ. ಅದು ಬ್ಲ್ಯಾಕ್ ಇದೆ ಅಲ್ವಾ, ಅದು ಸ್ವಲ್ಪ ಹುಳಿ ಅಂದರೆ ಹುಳಿ ಇದೆ, ಸ್ವಲ್ಪ ಹುಳಿ ಇದೆ. ಇದು ಬ್ಲ್ಯಾಕ್ ಆದರೂ ಕೂಡ ಸ್ವಲ್ಪ ಹುಳಿ ಇರ್ತವೆ. ಅದು ಹಣ್ಣು ಹೆಂಗೆ ಅಂದರೆ ಬ್ಲ್ಯಾಕ್ ಇದ್ದ ತಕ್ಷಣ ಅದು ಸ್ವೀಟ್ ಇರೋಲ್ಲ, ಸ್ವಲ್ಪ ಮೆತ್ತಗಿರಬೇಕು. ಸ್ವಲ್ಪ ಮೆತ್ತಗಿದ್ದಾಗ ಆ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೇರಳೆ ಹಣ್ಣು ತಿನ್ನೋಕ್ಕೆ. ಯಾರಿಗೆ BP, ಶುಗರ್ ಇದೆ ಇವರು ಈ ಸೀಸನ್ನಲ್ಲಿ, ನೇರಳೆ ಹಣ್ಣಿನ ಸೀಸನ್ನಲ್ಲಿ ದಿನಕ್ಕೆ 5ರಿಂದ 10 ಹಣ್ಣು ತಿನ್ನಿ. ತುಂಬ ಅಂದರೆ ತುಂಬ ರಕ್ತದ ಒತ್ತಡ ಕಮ್ಮಿ ಆಗುತ್ತೆ. ಮತ್ತು ಶುಗರ್ ಇರೋರು ಕೂಡ ಇದು ತುಂಬ ಒಳ್ಳೆಯ ಹಣ್ಣು ಇದು, ಶುಗರ್ ಇರೋರಿಗೆ. ನೋಡಿ, ಇದೆಲ್ಲ ಸ್ವಲ್ಪ ಬ್ಲ್ಯಾಕ್ ಇತ್ತು, ತಿಂತಾಯಿದ್ದೀನಿ, ಆದರೂ ಸ್ವಲ್ಪ ಹುಳಿ ಇದ್ದಾವೆ. ನೋಡಿ, ಇದು ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತ ತಿಂದೆ, ಬಟ್ ಸ್ವೀಟ್ ಇದೆ. ಇದು ಸ್ವಲ್ಪ ಸ್ವೀಟ್ ಇದೆ. ಕೆಂಪಗಿರುತ್ತಲ್ಲ ಆ ಥರ ಹಣ್ಣು ತಿನ್ನಬೇಡಿ, ಅದು ತುಂಬ ಅಂದರೆ ತುಂಬ ಹುಳಿ ಇರುತ್ತೆ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದು ತಿಂದರೆ. ಸೊ ಹಂಗಾಗಿ ಸ್ವಲ್ಪ ಬ್ಲ್ಯಾಕ್ ಆದಾಗ, ಮೆತ್ತಗಾದಾಗ ತಿನ್ನಬೇಕು ಈ ಹಣ್ಣು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೇರಳೆ ಹಣ್ಣು. ಯಾವುದೇ ಸೀಸನ್ನಾಗಲಿ, ಸೀಸನ್ ಟೈಮಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೋ ಆ ಹಣ್ಣೆಲ್ಲ ನಾವು ತಿನ್ನಬೇಕು. ಹಲಸಿನ ಹಣ್ಣಾಗಲಿ, ಮಾವಿನ ಹಣ್ಣಾಗಲಿ, ಅದು ಯಾವುದು ಸೀಸನ್ನಲ್ಲಿ ಯಾವ್ಯಾವ ಹಣ್ಣು ಸಿಗ್ತಾವೋ ಆ ಹಣ್ಣನ್ನು ನಾವು ತುಂಬ ಚೆನ್ನಾಗಿ ತಿನ್ನಬೇಕು. ಅತಿಯಾಗಿ ಯಾವ ಹಣ್ಣನ್ನು ತಿನ್ನಬಾರ್ದು, ತುಂಬ ಲಿಮಿಟಾಗಿ ತಿನ್ನಬೇಕು. ಇದ್ರ ಬೀಜ ಕೂಡ ತುಂಬ ಒಳ್ಳೆಯದು. ಇದ್ರ ಬೀಜ ನಾವು ಒಣಗಿಸ್ಬಿಟ್ಟು ಪುಡಿ ಮಾಡಿ ನಾವೇನಾದರೂ ಮುಖದಲ್ಲಿ ಕಪ್ಪು ಕಲೆ ಅಥವಾ ಏನಾದರೂ ಇದು ಕರೆಸಿಬ್ಬು ಅಂತಾರಲ್ಲ, ಅದು ಬರುತ್ತಲ್ವ, ಅದಕ್ಕೆ ಇದನ್ನು ಬೀಜನ ಪುಡಿ ಮಾಡಿಬಿಟ್ಟು ಅದನ್ನು ಹಾಲಿನಲ್ಲಿ ಅಥವಾ ಮೊಸರಿನಲ್ಲಿ ನಾವು ಹಚ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಇದು ಸ್ವಲ್ಪ ರೆಡ್ ಇದೆ. ಈ ಥರ ರೆಡ್ ಇರೋದನ್ನ ತಿನ್ನೋಕ್ಕೆ ಹೋಗಬೇಡಿ. ನೋಡಿ, ಅದು ತಿಂದರೆ ತುಂಬ ಅಂದರೆ ತುಂಬ ಹುಳಿ ಇರುತ್ತೆ, ಹುಳಿ ಅಂಶ ಜಾಸ್ತಿ ಆಗುತ್ತೆ ದೇಹಕ್ಕೆ. ಸೊ ಹಂಗಾಗಿ ಸ್ವಲ್ಪ ಬ್ಲ್ಯಾಕ್ ಆಗಿರೋವನ್ನೇ ತಿನ್ನಬೇಕು ನಾವು. ನಾನು ಸ್ವಲ್ಪ ಬ್ಲ್ಯಾಕ್ ಇರೋವನ್ನೆಲ್ಲ ಆರಿಸ್ಕೊಂಡು ತಿಂತಾಯಿದ್ದೀನಿ. ರೆಡ್ ಇರೋವಂಥವನ್ನೆಲ್ಲ ಅಕ್ಕಿಯಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಅದು ಒಂದು 2 ಡೇಸ್ 1 ಡೇಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ. ಆವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟು ಕೂಡ ಇರುತ್ತೆ ಆವಾಗ. ಈ ಥರ ರೆಡ್ ಇರೋವನ್ನೆಲ್ಲ ನಾನು ಆರಿಸ್ಬಿಟ್ಟು ಅಕ್ಕಿ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ. ನೋಡಿ ಎಷ್ಟೊಂದಿದೆ ಅಂತ. ಇದು ನಮ್ಮ ಮನೆ ಹತ್ರ ನಮ್ಮ ಮನೆಯವ್ರು ಕಿತ್ಕೊಂಬಂದಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ನೇರಳೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿ ತಿನ್ನಬೇಕು ಸೀಸನ್ನಲ್ಲಿ. ಮತ್ತು ಇದು ಇನ್ನೊಂದು ಏನಂದರೆ ಕ್ಯಾನ್ಸರಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಹಣ್ಣಿದು. ಇದನ್ನು ಡೈಲಿ 10ರಿಂದ 12 ಸೇವಿಸ್ತಾ ಬಂದರೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳ್ತಾರೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋಗಳು ಮತ್ತೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆರಾಮಾಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್.